Hello everyone, I am Pavitra Mallikarjun. In today's session, I am going to discuss about degrees of comparison. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನುವಂಥದ್ದು 10ನೇ ತರಗತಿ ಅಂದ್ರೆ ಹೈಸ್ಕೂಲ್ 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾದಂತಹ ಒಂದು ಕ್ಲಾಸ್ ಇದಾಗಿದೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಅಂದ್ರೆ ಏನು ನೋಡಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಡಿಗ್ರೀಸ್ ಅಂತ ಅಂದ್ರೆ ಏನು, ಒಂದಕ್ಕಿಂತ ಒಂದು ಇನ್ನೊಂದು ಉತ್ತಮ ಪ್ಲೇಸ್ ಅಲ್ಲಿ ಇದೆ ಅನ್ನುವಂಥದ್ದು ಹೇಳುವಂಥದ್ದು, ಪೊಸಿಷನ್ ಅನ್ನ ತಿಳಿಸುವಂಥದ್ದು ಡಿಗ್ರಿ ಅಲ್ವಾ. ನಾವು ಲೋಯರ್ ಡಿಗ್ರಿಯಲ್ಲಿ ಇದೀವಾ ಅಂದ್ರೆ ಲೋಯರ್ ಪೊಸಿಷನ್ ಅಲ್ಲಿ ಇದೀವಾ, ಹೈಯರ್ ಪೊಸಿಷನ್ ಅಲ್ಲಿ ಇದೀವಾ ಅನ್ನುವಂಥದ್ದನ್ನ ತೋರ್ಸೋದು ನಾವು ಡಿಗ್ರಿ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಗುರುತಿಸ್ತೀವಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಅಂದ್ರೆ ನಮಗೆ ಎಕ್ಸಾಮ್ ಪರ್ಪಸ್ ನಾವು ಇದನ್ನ ನೋಡೋದಾದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟು ಅದನ್ನ ನೀವು ಒಂದು ಡಿಗ್ರಿಯಿಂದ ಇನ್ನೊಂದು ಡಿಗ್ರಿಗೆ ಕನ್ವರ್ಟ್ ಮಾಡಿ ಅಂತ ಹೇಳಿ ಕರೀತಾರೆ. ಈ ರೀತಿಯಾಗಿರುವಂತಹ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಎಷ್ಟು ವಿಧಗಳಾಗಿದ್ದಾವೆ ಅಂತ ಅಂದ್ರೆ 3 ಟೈಪ್ಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇದಾವೆ. ಅದು ಮೊದಲನೇದು ಯಾವುದು ಅಂದ್ರೆ ಪಾಸಿಟಿವ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಎರಡನೇದು ಕಂಪ್ಯಾರಿಟಿವ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಮೂರನೇದು ಸೂಪರ್ಲೇಟಿವ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳಿ. ಒಟ್ಟು 3 ರೀತಿಯಾದ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನ ನಾವು ನೋಡ್ತೇವೆ. ಮೊದಲನೇದು ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಮೂರನೇದು ಸೂಪರ್ಲೇಟಿವ್ ಡಿಗ್ರಿ. ಈಗ ಉದಾಹರಣೆಯನ್ನ ನಾವು ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನ ಮೇನ್ ಯಾವ ವರ್ಡ್ ಮೇಲೆ ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ನ ಮೇಲೆ ಫೋಕಸ್ ಮಾಡ್ತೀವಿ. ಅಡ್ಜೆಕ್ಟಿವ್ ವರ್ಡ್ಸ್ ಯಾವ್ಯಾವ ಬರ್ತವೆ ನೋಡಿ. ಟಾಲ್, ಟಾಲರ್, ಟಾಲೆಸ್ಟ್, ಟಾಲೆಸ್ಟ್ ಅಂತ ಹೇಳಿ ಡಿಗ್ರೀಸ್ ಒಂದು ಡಿಗ್ರಿಯಿಂದ ಇನ್ನೊಂದು ಡಿಗ್ರಿಗೆ ಜಂಪ್ ಆಗ್ಬೇಕಾದಾಗ ಈ ರೀತಿಯಾಗಿ ಟಾಲ್ ಇದ್ರೆ ಟಾಲರ್ ಅಂತ ಕಂಪ್ಯಾರಿಟಿವ್ ಅಲ್ಲಿ ಮಾಡ್ತೀವಿ, ಸೂಪರ್ಲೇಟಿವ್ ಗೆ ಹೋದ ತಕ್ಷಣ ಟಾಲೆಸ್ಟ್ ಅಂತ ಹೇಳಿ ಮಾಡ್ತೀವಿ. ಈಗ ಇದೇ ರೀತಿಯಲ್ಲಿ ಚೇಂಜ್ ಮಾಡ್ತೀವಿ. ಎಂತೆಂತವು ಶಾರ್ಟ್, ಶಾರ್ಟರ್, ಶಾರ್ಟೆಸ್ಟ್, ಈ ರೀತಿಯಾಗಿ ನೀವು ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ ನಾನು ಇಲ್ಲಿ ಒಂದೊಂದಕ್ಕೆ ಒಂದೊಂದು ಮಾತ್ರ ಕೊಡ್ತೇನೆ. ಈಗ ಬ್ಯೂಟಿಫುಲ್ ಅನ್ನುವಂಥದ್ದು ತಗೊಂತೀನಿ. ಬ್ಯೂಟಿಫುಲ್, ಇದಕ್ಕೆ ಬ್ಯೂಟಿಫುಲ್ಲರ್ ಅಂತ ಮಾಡಕ್ ಬರುತ್ತಾ? ಇಲ್ಲ. ಸೊ ಅವಾಗ ಮೋರ್ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್. ಸೂಪರ್ಲೇಟಿವ್ ಗೆ ಹೋದಾಗ ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಅಂತ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಈ ಕೆಲವೊಂದು ವರ್ಡ್ಗೆ ಇ ಆರ್ ಅಂತ ಸೇರಿಸಿದ್ರೆ ಮತ್ತೆ ಇ ಎಸ್ ಟಿ ಅಂತ ಸೇರಿಸಿದ್ರೆ ವರ್ಡ್ಸ್ ಚೇಂಜ್ ಆಗೋಗ್ಬಿಡ್ತವೆ. ಇನ್ನು ಕೆಲವುಗಳಿಗೆ ಮೋರ್, ಮೋಸ್ಟ್ ಸೇರಿಸಿದ್ರೆ ಚೇಂಜ್ ಆಗ್ತವೆ. ಇನ್ನು ಕೆಲವು ವರ್ಡ್ಸ್ ಇದಾವೆ ಅವುಗಳಿಗೆ ಪೂರ್ತಿ ವರ್ಡ್ಸ್ ಚೇಂಜ್ ಆಗ್ತವೆ. ಅವು ಎಂತಾವ್ ನೋಡಿ. ಗುಡ್, ಬೆಟರ್, ಬೆಸ್ಟ್. ಗುಡ್, ಬೆಟರ್, ಬೆಸ್ಟ್ ನೋಡಿ. ಈ ವರ್ಡ್ಗೂ ಏನು ಸಂಬಂಧ ಇಲ್ಲ. ಇದು ಗುಡ್ ಕಂಪ್ಯಾರಿಟಿವ್ ಹೋದ ತಕ್ಷಣ ಬೆಟರ್ ಆಯ್ತು, ಸೂಪರ್ಲೇಟಿವ್ ಹೋದ ತಕ್ಷಣ ಬೆಸ್ಟ್ ಆಯ್ತು. ಈ ರೀತಿಯಾಗಿ ಈ ವರ್ಡ್ ಗಳನ್ನ ಬೇಸ್ ಆಗಿ ಇಟ್ಕೊಂಡು ನಾವು ಒಂದು ಡಿಗ್ರಿಯಿಂದ ಇನ್ನೊಂದು ಡಿಗ್ರಿಗೆ ಕಂಪೇರ್ ಮಾಡ್ತೀವಿ. ಇದನ್ನೇ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳಿ ಕರೆಯೋದು. ಒಂದು ಸ್ಟೇಟ್ಮೆಂಟ್ ನ ಮುಖಾಂತರವಾಗಿ ಈ ಪಾಸಿಟಿವ್ ಡಿಗ್ರಿ ಅಂದ್ರೆ ಏನು, ಕಂಪ್ಯಾರಿಟಿವ್ ಡಿಗ್ರಿ ಅಂದ್ರೆ ಏನು, ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ತಿಳ್ಕೊಳ್ಳೋಣ. ಪಾಸಿಟಿವ್ ಡಿಗ್ರಿ ಅಂತ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಕುರಿತು ಹೇಳುವಂತದ್ದು. ಫಾರ್ ಎಕ್ಸಾಂಪಲ್, ಸೀತಾ ಈಸ್ ಅ ಗುಡ್ ಗರ್ಲ್. ಗುಡ್ ಗರ್ಲ್ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ಜನ ಇದ್ದಾರೆ? ಸೀತಾ ಅನ್ನೋಳಿದ್ದಾಳೆ, ಅವಳು ಎಂತವಳಾಗಿದ್ದಾಳೆ ಇವಳ ಬಗ್ಗೆನೆ ಮಾತಾಡ್ತಿದ್ದೆ. ಹಂಗಾಗಿ ಈ ಸ್ಟೇಟ್ಮೆಂಟ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಕುರಿತು ಮಾತ್ರ ಹೇಳ್ತಾ ಇದೆ. ಹಂಗಾಗಿ ಇದು ಯಾವ ಡಿಗ್ರಿ ಆಯ್ತು? ಪಾಸಿಟಿವ್ ಡಿಗ್ರಿ ಆಯ್ತು. ಕಂಪ್ಯಾರಿಟಿವ್ ಡಿಗ್ರಿಗೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸೀತಾ ಈಸ್ ಆಸ್ ಕ್ಲೆವರ್ ಸೀತಾ ಈಸ್ ಆಸ್ ಕ್ಲೆವರ್ ಆಸ್ ಗೀತಾ ಅಂತ ಹೇಳಿ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಸೀತಾ ಈಸ್ ಆಸ್ ಕ್ಲೆವರ್ ಆಸ್ ಗೀತಾ ಅಂತ ಹೇಳಿ ಎಕ್ಸಾಂಪಲ್ ಅನ್ನು ತಗೊಂಡಿದ್ದೀನಿ. ಈಗ ಪಾಸಿಟಿವ್ ಡಿಗ್ರಿ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡ್ಬೇಕಾದಾಗ ಇವೆರಡೇ ಹಿಂಟ್ ವರ್ಡ್ಸ್ ನಮಗೆ. ಆಸ್ ಅಂತ ಬಂದ್ರೆ ನಾವು ಅದನ್ನ ಪಾಸಿಟಿವ್ ಡಿಗ್ರಿ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಅರ್ಥ ಆಯ್ತಲ್ಲ? ಈಗ ನಾವು ಪಾಸಿಟಿವ್ ಡಿಗ್ರಿಯಿಂದ ಕಂಪ್ಯಾರಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡ್ಬೇಕಾದಾಗ ಅಟ್ಲೀಸ್ಟ್ ಇಬ್ರು ಇರ್ಬೇಕು ಒಂದು ಸ್ಟೇಟ್ಮೆಂಟ್ ಅಲ್ಲಿ.
ಇಲ್ಲಿದಾರಲ್ಲ, ಸೀತಾ ಇದ್ದಾಳೆ ಮತ್ತೆ ಗೀತಾ ಕೂಡ ಇದ್ದಾಳೆ. ಇಬ್ರು ಇದ್ರೆ ಅದನ್ನ ಕಾಂಪೇರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬಹುದು. ಒಬ್ಬ ಸಬ್ಜೆಕ್ಟ್ ಅಂದ್ರೆ ಒಬ್ಬ ವ್ಯಕ್ತಿ ಮಾತ್ರ ಇದ್ರೆ ಅದನ್ನ ನಾವು ಕಾಂಪೇರಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಇರೋದೇ ಒಬ್ಬ ವ್ಯಕ್ತಿ, ಅದನ್ನ ಯಾವ ಡಿಗ್ರಿಗೆ ತಗೊಂಡೋಗ ಇದನ್ನ ಮಾಡಕ್ಕಾಗುತ್ತೆ, ಕಂಪೇರ್ ಯಾರ ಜೊತೆ ಕಂಪೇರ್ ಮಾಡಕ್ಕಾಗುತ್ತೆ, ಮಾಡಕ್ಕಾಗಲ್ಲ. ಅದೇ ಈ ರೀತಿಯಾಗಿ ಇಬ್ಬಿಬ್ರು ಅಟ್ಲೀಸ್ಟ್ ಇಬ್ರು ಇದ್ರೆ ಒಬ್ಬರನ್ನ ಇನ್ನೊಬ್ರೊಂದಿಗೆ ಕಂಪೇರ್ ಮಾಡಬಹುದು ಅಲ್ವಾ. ಸೂಪರ್ಲೇಟಿವ್ಗೆ ನೋಡೋದಾದ್ರೆ ನೋ ಅದರ್ ಕಂಟ್ರಿ, ನೋ ಅದರ್ country, no other country is as big as ಚೀನಾ ಅಂತ ಹೇಳಿ ಕೊಟ್ಟಿದ್ದೀನಿ. ಈಗ ನೋಡಿ, ಈ ಒಂದು ಚೀನಾ ಅನ್ನೋದು ಒಂದು ಸಬ್ಜೆಕ್ಟ್ ಇದೆ, ಇದರ ಜೊತೆಗೆ ನೋ ಅದರ್ ಕಂಟ್ರಿ ಅನ್ನುವಂಥದ್ದು ಎರಡಕ್ಕಿಂತ ಜಾಸ್ತಿ ಕಂಟ್ರಿಗಳ ಜೊತೆಗೆ ಇದನ್ನ ಕಂಪೇರ್ ಮಾಡ್ತಿದ್ದೀವಿ ಅಂತ ಅರ್ಥ. ಇವಾಗ ಇದನ್ನ ಪಾಸಿಟಿವ್ ಅಲ್ಲೂ ಬರಿಬಹುದು, ಕಂಪ್ಯಾರಿಟಿವ್ ಅಲ್ಲೂ ಬರಿಬಹುದು, ಸೂಪರ್ಲೇಟಿವ್ ಅಲ್ಲೂ ಬರಿಬಹುದು. ಈ ಒಂದು ಸೆಂಟೆನ್ಸ್ ಅನ್ನ ಪಾಸಿಟಿವ್ ಅಲ್ಲಿ ಬರಿಬಹುದು, ಕಂಪ್ಯಾರಿಟಿವ್ ಅಲ್ಲಿ ಬರಿಬಹುದು. ಇದನ್ನ ಸೂಪರ್ಲೇಟಿವ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಬರಲ್ಲ. ಸೂಪರ್ಲೇಟಿವ್ ಗೆ ನಾವು ಕನ್ವರ್ಟ್ ಮಾಡ್ಬೇಕು ಅಂದಾಗ ಇಬ್ಬರಿಗಿಂತ ಜಾಸ್ತಿ ಪರ್ಸನ್ಸ್ ಅಥವಾ ಥಿಂಗ್ಸ್ ಅಲ್ಲಿ ಇರ್ಬೇಕು. ಅರ್ಥ ಆಯ್ತಲ್ಲ. ಒಬ್ಬ ವ್ಯಕ್ತಿ ಮಾತ್ರ ಇದ್ರೆ ಅದನ್ನ ಪಾಸಿಟಿವ್ ಇಂದ ಯಾವುದೇ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಗೆ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಬ್ರು ಇದ್ರೆ ಅದನ್ನ ಕಂಪ್ಯಾರಿಟಿವ್ ವರ್ಗು ಚೇಂಜ್ ಮಾಡಬಹುದು. ಇಬ್ರಿಗಿಂತ ಜಾಸ್ತಿ ಇದ್ರೆ ಅದನ್ನ ಸೂಪರ್ಲೇಟಿವ್ ಆಗಿ ಕನ್ವರ್ಟ್ ಮಾಡಬಹುದು. ಇಷ್ಟು ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ಇಂಟ್ರಡಕ್ಷನ್. ಈಗ ಫಸ್ಟ್ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ನೋಡೋಣ. ಈಗ ಇದ್ರ ಅರ್ಥ ಏನಾಗಿದೆ ನೋಡಿ, ಸೀತಾ ಈಸ್ ಆಸ್ ಕ್ಲೆವರ್ ಆಸ್ ಗೀತಾ ಅಂತ ಬರ್ದಿದ್ದೀನಿ. ಅಂದ್ರೆ ಏನು ಇದ್ರ ಅರ್ಥ? ಸೀತಾ ಅನ್ನೋಳು ಗೀತಾ ಇರುವಷ್ಟೇ ಚುರುಕಾಗಿದ್ದಾಳೆ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಈಕಿಗೂ ಯಾವುದೇ ರೀತಿಯಾದಂತಹ ಒಂದು ಪಾರ್ಶಿಯಾಲಿಟಿ ಇಲ್ಲ. ಈಕೆ ಎಷ್ಟು ಬುದ್ಧಿವಂತಲ ಇದ್ದಾಳೋ ಈಕೆ ಕೂಡ ಅಷ್ಟೇ ಬುದ್ಧಿವಂತ. ಆಸ್ ಅಂತ ಬಂದಿದೆ ಅಂದ್ರೆ ಇಬ್ರು ಈಕ್ವಲ್ ಇದ್ದಾರೆ ಅಂತ ಅರ್ಥ. ಓಕೆ, ಈ ರೀತಿಯಾಗಿ ಇವಾಗ ಇದನ್ನ ನಾವು ಕಾಂಪೇರಿಟಿವ್ ಡಿಗ್ರಿಗೆ ಚೇಂಜ್ ಮಾಡ್ಬೇಕು. ಅವಾಗ ಈಗ ನೋಡಿ, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋದನ್ನ ಸಬ್ಜೆಕ್ಟ್ ಪ್ಲೇಸಿಗೆ ತಗೊಂಡೋಗ್ತೀನಿ, ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋದನ್ನ ಆಬ್ಜೆಕ್ಟ್ ಪ್ಲೇಸ್ಗೆ ತಗೊಂಡೋಗ್ತೀನಿ. ಈಗ ನಾನು ಏನ್ ಹೇಳ್ಬೇಕು? ಗೀತಾಳು ಸೀತಾಳಿಗಿಂತ ಚುರುಕಾಗಿದ್ದಾಳೆ. ಈಗ ಸೀತಾ ಗೀತಾಳಿಗಿಂತ ಚುರುಕಾಗಿದ್ದಾಳೆ ಅಂತ ಹೇಳ್ಬೇಕು ನಾನು. ಈಗ ಗೀತಾಳು ಸೀತಾಳಷ್ಟೇ ಚುರುಕಾಗಿದ್ದಾಳೆ ಅಂತ ಈಗ ಹೇಳ್ಬೇಕು. ಮೀನಿಂಗ್ ಯಾವುದೇ ರೀತಿಯಾಗಿ ಕೆಡಬಾರ್ದು. ಆದ್ರೆ ಇದೇ ಸೆಂಟೆನ್ಸ್ ಅನ್ನ ನಾನು ರೀಪ್ಲೇಸ್ ಮಾಡಿ ಬರಿಬೇಕಾಗುತ್ತೆ. ಅದನ್ನ ಹೆಂಗೆ ಬರೆಯೋದು? ಗೀತಾ ಅನ್ನೋದನ್ನ ಬರಿತೀನಿ. ಫಸ್ಟ್ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋದನ್ನ ಸಬ್ಜೆಕ್ಟ್ ಪ್ಲೇಸಿಗೆ ತಗೊಂಡ್ಬರೋಣ. ಈಸ್ ಹೆಲ್ಪಿಂಗ್ ವರ್ಕ್, ಸಬ್ಜೆಕ್ಟ್ ಆದ ತಕ್ಷಣ ಹೆಲ್ಪಿಂಗ್ ವರ್ಕ್ ಬರ್ಬೇಕು. ಈಸ್ ಬರಿತೀನಿ. ಈಸ್ ಆದ ತಕ್ಷಣ ನಮಗೆ ಅಡ್ಜೆಕ್ಟಿವ್ ಏನಿದೆ ಇಲ್ಲಿ? ಕ್ಲೆವರ್. ಕ್ಲೆವರ್ ಅಂತ ಇದ್ದಾಗ ನಾವ್ ಅದನ್ನ ಕಾಂಪೇರಿಟಿವ್ ಡಿಗ್ರಿಯಲ್ಲಿ ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು? ಕ್ಲೆವರರ್ ಆಗುತ್ತೆ ಅಲ್ವಾ? ಕ್ಲೆವರರ್. ಈಗ ಕಂಪ್ಯಾರಿಟಿವ್ ಮಾಡ್ಬೇಕಾದಾಗ ಇನ್ನ ಒಂದು ವರ್ಡ್ ಅನ್ನ ಬಳಸ್ಕೊಳ್ತೀವಿ. ಕ್ಲೆವರರ್ ಅಂತ ಹೇಳಿ ಆದ್ಮೇಲೆ ಏನಂತ ಹಾಕ್ಬೇಕು? ದ್ಯಾನ್ ಸೀತಾ ಅಂತ ಹಾಕಿದ್ವಿ. ಇವಾಗ ಇದ್ರ ಮೀನಿಂಗ್ ನೋಡಿ, ಗೀತಾ ಈಸ್ ಕ್ಲೆವರರ್ ದ್ಯಾನ್ ಸೀತಾ ಅಂತ ಆಯ್ತು. ಅಂದ್ರೆ ಇವಳಿಗಿಂತ ಜಾಸ್ತಿ ಕ್ಲೆವರ್ ಇದ್ದಾಳೆ ಅಂತ ಆಯ್ತಾನೆ. ಇವಾಗ ಈಕ್ವಲ್ ಎಲ್ಲಿ ಕಾಣಿಸ್ತಿದೆ? ಈಕ್ವಲ್ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾವಿಲ್ಲಿ ಈಸ್ ಜೊತೆಗೆ ನಾಟ್ ಅನ್ನ ಸೇರಿಸಿದಾಗ ಕರೆಕ್ಟ್ ಮೀನಿಂಗ್ ಸಿಗುತ್ತೆ. ಗೀತಾ ಈಸ್ ನಾಟ್ ಕ್ಲೆವರರ್ ದ್ಯಾನ್ ಸೀತಾ. ಗೀತಾಳು ಸೀತನಿಗಿಂತ ಜಾಸ್ತಿ ಚುರುಕಾಗಿಲ್ಲ. ಇವರಿಬ್ರು ಈಕ್ವಲ್ ಆಗಿ ಚುರುಕಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ಕ್ಲೆವರ್ ಆಗಿದ್ದಾರೆ ಅಂತ ಹೇಳಿ ಅರ್ಥ ಆಯ್ತಲ್ಲ. ಈಗ ಸೂಪರ್ಲೇಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡೋದು ಹೆಂಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೋ ಅದರ್ ಕಂಟ್ರಿ is as big as ಚೀನಾ ಅಂತ ತಗೊಂಡಿದ್ದೆ ಅಲ್ವಾ? ಇಲ್ಲಿ ನೋಡಿ, ನೋ ಅದರ್ ಕಂಟ್ರಿ ಅಂದ ತಕ್ಷಣ ಎರಡಕ್ಕಿಂತ ಜಾಸ್ತಿ ಇದಾವೆ ಅಂತ ಅರ್ಥ ತಾನೆ. ಚೀನಾ ಒಂದೇ ರಾಷ್ಟ್ರ ಇದೆ ನಮಗೆ? ಇಲ್ಲ, ಬಹಳಷ್ಟು ದೇಶಗಳು ಇದಾವೆ. ಓಕೆ, ಈಗ ಇದನ್ನ ಹೆಂಗ್ ಫಸ್ಟ್ ಇದು ಪಾಸಿಟಿವ್ ಡಿಗ್ರಿಯಲ್ಲಿ ಇದೆ. ಪಾಸಿಟಿವ್ ಡಿಗ್ರಿಯಲ್ಲಿ ಇದೆ ಅಂತ ಹೆಂಗ್ ಕಂಡುಹಿಡಿತೀರಾ? ಈಸ್ ಇದೆ, ಆಸ್ ಇದೆ, ಆಸ್ ಇದೆ. ಇಲ್ಲಿ ಅಡ್ಜೆಕ್ಟಿವ್ ವರ್ಡ್ ಇದೆ ಅಲ್ವಾ? ಯಾವ ಸ್ಟ್ರಕ್ಚರ್ ಅಲ್ಲಿ ಇದೆ? ನೋ ಅದರ್ ಅಂತ ಇದೆ, ಸಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ, ಆಸ್ ಇದೆ, ಅಡ್ಜೆಕ್ಟಿವ್ ಇದೆ,
ಆಬ್ಜೆಕ್ಟ್ ಇದೆ. ಈಗ ಇದು ಪಾಸಿಟಿವ್ ಅಲ್ಲಿ ಇದೆ. ಇದನ್ನ ನಾವು ಕಂಪ್ಯಾರಿಟಿವ್ಗೆ ಚೇಂಜ್ ಮಾಡೋದಾದ್ರೆ ಮೊದಲಿಗೆ ಆಬ್ಜೆಕ್ಟ್ ಅಲ್ಲಿ ಇರೋದನ್ನ ಸಬ್ಜೆಕ್ಟಿಗೆ ತಗೊಂಡ್ಬರ್ಬೇಕು. ಚೀನಾ, ಚೀನಾ ಸಬ್ಜೆಕ್ಟ್ ಆದ ತಕ್ಷಣ ಹೆಲ್ಪಿಂಗ್ ವರ್ಬ್ ಈಸ್, ಇದಾದ ತಕ್ಷಣನೇ ನಮಗೆ ಅಡ್ಜೆಕ್ಟಿವ್ ವರ್ಡ್ ಬರಬೇಕು. ಅಡ್ಜೆಕ್ಟಿವ್ ಏನಿದೆ? ಬಿಗ್. ಬಿಗ್ ಅಂತಾನೆ ಬರೀತೀರಾ? ಅಡ್ಜೆಕ್ಟಿವ್ಗೆ ಕಾಂಪೇರಿಟಿವ್ ತಂದಾಗ ಇ ಆರ್ ಫಾರ್ಮ್ ಸೇರಿಸ್ಬೇಕು. ಬಿಗ್ಗರ್ ಆಗುತ್ತೆ ಅವಾಗ. ಬಿಗ್ಗರ್. ಚೀನಾ ಈಸ್ ಬಿಗ್ಗರ್. ಇವಾಗ ಕಂಪೇರ್ ಮಾಡ್ತಿದೀವಲ್ವಾ, ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ದ್ಯಾನ್ ಅಂತ ಸೇರಿಸ್ಬೇಕು. ಚೀನಾ ಈಸ್ ಬಿಗ್ಗರ್ ದ್ಯಾನ್, ನೋ ಅದರ್ ಇರೋದನ್ನ ಎನಿ ಅದರ್ ಅಂತ ಕನ್ವರ್ಟ್ ಮಾಡ್ಬೇಕು. ದ್ಯಾನ್ ಎನಿ ಅದರ್ ಕಂಟ್ರಿ. ಇಲ್ಲಿ ಸಬ್ಜೆಕ್ಟ್ ಏನಿದೆ ಆಬ್ಜೆಕ್ಟ್ ಅಲ್ಲಿ ಕಂಟ್ರಿ. ಇದು ನಿಮ್ಮ ಒಂದು ಕಾಂಪ್ಯಾರಿಟಿವ್ ಡಿಗ್ರಿ. ಚೀನಾ ಅನ್ನೋದು ಸಬ್ಜೆಕ್ಟ್ ಆಯ್ತು, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಯ್ತು, ಬಿಗ್ಗರ್ ಅನ್ನೋದು ಅಬ್ಜೆಕ್ಟಿವ್ ಆಯ್ತು, ದ್ಯಾನ್ ಅನ್ನೋದು ಆಸ್ ಇಟ್ ಈಸ್ ಇದು ಫಾರ್ಮುಲಾ ಇಲ್ಲಿ ಬರೀಲೇಬೇಕು. ನೋ ಅದರ್ ಅಂತ ಇರೋದನ್ನ ಎನಿ ಅದರ್ ಅಂತ ಚೇಂಜ್ ಮಾಡಿದೀವಿ. ಇದು ಕೂಡ ಫಾರ್ಮುಲಾ ಅಂತಾನೆ ಅನ್ಕೊಳ್ರಿ ನೀವು. ಅದರ್ ಕಂಟ್ರಿ ಅನ್ನೋದು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋದನ್ನ ಆಬ್ಜೆಕ್ಟ್ ಪ್ಲೇಸ್ ಗೆ ತಗೊಂಡೋದೀವಿ. ಇಷ್ಟು ನೀವು ಚೇಂಜ್ ಮಾಡ್ಬೇಕಾಗಿರುವಂತದ್ದು. ಈಗ ಇದನ್ನೇ ನಾನು ಸೂಪರ್ಲೇಟಿವ್ ಮಾಡ್ಬೇಕು. ಈಗ ಸೂಪರ್ಲೇಟಿವ್ ಗೆ ಚೇಂಜ್ ಮಾಡ್ಬೇಕು. ಹೆಂಗೆ? ನೀವು ಈ ಸೆಂಟೆನ್ಸ್ ಇಂದ ಸೂಪರ್ಲೇಟಿವ್ ಚೇಂಜ್ ಮಾಡಕ್ ಹೋದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಇಲ್ಲಿ ಆಬ್ಜೆಕ್ಟ್ ಇರೋದು ಇಲ್ಲಿ ಸಬ್ಜೆಕ್ಟ್ ತಂದ್ಬಿಡ್ತೀವಿ ನಾವು. ಅದಕ್ಕೆ ಈ ಒಂದು ಸೆಂಟೆನ್ಸ್ ಏನಿದೆಲ್ಲ ಇದರ ಬೇಸ್ ಮೇಲೆನೆ ನೀವು ಸೂಪರ್ಲೇಟಿವ್ ಗೆ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಚೀನಾ ಅನ್ನೋದು ಆಬ್ಜೆಕ್ಟ್. ಚೀನಾ ಆಸ್ ಇಟ್ ಈಸ್ ಬರ್ಕೊಂತೀನಿ ನಾನು. ಚೀನಾ ಹೆಲ್ಪಿಂಗ್ ವರ್ಬ್ ಬರ್ಲೇಬೇಕು. ಇಲ್ಲಿ ನೀವು ಹೆಲ್ಪಿಂಗ್ ವರ್ಬ್ ಅನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡ್ರಿ. ಟೆನ್ಸ್ ಅನ್ನ ಕೂಡ ಯಾವುದೇ ಕಾರಣಕ್ಕೂ ಟಚ್ ಮಾಡಬೇಡ್ರಿ. ಆಸ್ ಇಟ್ ಈಸ್ ಹೆಲ್ಪಿಂಗ್ ವರ್ಬ್ ಏನಿದೆ ಅದನ್ನೇ ಬರೀರಿ. ಚೀನಾ ಈಸ್ ಬಿಗ್ಗೆಸ್ಟ್ ಅಂತ ಬರಬೇಕು. ನಾವು ಸೂಪರ್ಲೇಟಿವ್ ಡಿಗ್ರಿಯನ್ನ ಬರಿಬೇಕಾದಾಗ ಅದಕ್ಕಿಂತ ಮುಂಚೆ ದ ಅನ್ನುವಂತ ಆರ್ಟಿಕಲ್ ಪರ್ಟಿಕ್ಯುಲರ್ ಆಗಿ ಬರೀಲೇಬೇಕು. ಈಸ್ ದ. ಬಿಗ್ ಇದ್ದಿದ್ದು ಕಂಪೇರಿಟಿವ್ ಹೋದಾಗ ಬಿಗ್ಗರ್ ಆಯ್ತು. ಅದೇ ಸೂಪರ್ಲೇಟಿವ್ ಹೋದಾಗ ಬಿಗ್ಗೆಸ್ಟ್. ಬಿಗ್ಗೆಸ್ಟ್ ಕಂಟ್ರಿ. ಕಂಟ್ರಿ ಏನಾಯ್ತು? ಇಷ್ಟ ಸಾಕು ನಿಮ್ಗೆ ಆನ್ಸರ್. ನೋಡಿ, ಚೀನಾ ಈಸ್ ದ ಬಿಗ್ಗೆಸ್ಟ್ ಕಂಟ್ರಿ. ನಿಮಗೆ ಸೂಪರ್ಲೇಟಿವ್ ಕನ್ವರ್ಟ್ ಮಾಡೋದು ತುಂಬಾ ಈಸಿ. ಇಲ್ಲಿ ಏನಿದೆ ಅಂದ್ರೆ ಒಂದೆರಡು ಎಕ್ಸ್ಟ್ರಾ ವರ್ಡ್ಸ್ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಈ ದ ಅನ್ನೋದು ನೆನ್ಪಿಟ್ರಿ. ದ ಅನ್ನೋದು ಇಂಪಾರ್ಟೆಂಟ್. ದ ಅಂತ ಬರ್ದಿಲ್ಲ ಅಂದ್ರೆ ಕೂಡ ನಿಮಗೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಚೀನಾ ಅನ್ನೋದು ಸಬ್ಜೆಕ್ಟ್, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಇಲ್ಲಿ ದ ಕಂಪಲ್ಸರಿ ಆಗಿ ಬರೀಲೇಬೇಕು. ಬಿಗ್ಗೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್. ಇದು ಕಾಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಆಬ್ಜೆಕ್ಟ್. ನೀವು ಈ ಸ್ಟ್ರಕ್ಚರ್ಸ್ ಅನ್ನ ಕಲ್ತ್ರೆ ಸಾಕು. ಅರ್ಥ ಆಯ್ತಲ್ಲ? ಇದ್ರಲ್ಲಿ ಏನೇನ್ ಸ್ಟ್ರಕ್ಚರ್ ಇದೆ ನೋಡಿ. ನೋ ಅದರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಆಸ್ ಪ್ಲಸ್ ಅಡ್ಜೆಕ್ಟಿವ್ ಪ್ಲಸ್ ಆಸ್ ಪ್ಲಸ್ ಆಬ್ಜೆಕ್ಟ್. ಈ ಸ್ಟ್ರಕ್ಚರ್ಸ್ ಅನ್ನ ನೀವು ಕಲ್ತೀರಿ ಅಂದ್ರೆ 100% ನೀವು ಎಕ್ಸಾಮ್ ಅಲ್ಲಿ ನಿಮಗೆ ಇವಾಗ ಎಕ್ಸಾಮ್ ಅಲ್ಲಿ ಈ ಒಂದು ಸೆಂಟೆನ್ಸ್ ಅನ್ನ ಕೊಟ್ಬಿಟ್ಟು ಕಾಂಪೇರಿಟಿವ್ ಡಿಗ್ರಿಗೆ ಅಥವಾ ಸೂಪರ್ಲೇಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಿ ಅಂತ ಕೇಳದೆ ಇರ್ಬೋದು. ಅವಾಗ ಸೂಪರ್ಲೇಟಿವ್ ಅನ್ನ ಕೊಟ್ಟು ಕಾಂಪೇರಿಟಿವ್ ಮಾಡ್ರಿ, ಪಾಸಿಟಿವ್ ಮಾಡ್ರಿ ಅಂತ ಕೂಡ ಕೇಳ್ತಾ ಇರ್ತಾರೆ ಸಮ್ಟೈಮ್ಸ್. ಅಂದಾಗ ಈ ಫಾರ್ಮುಲಾ ನೀವು ಬಹ್ಯಾಟ್ ಅನ್ನ ಮಾಡ್ಬಿಟ್ಟಿದ್ರೆ ಆರಾಮಾಗಿ ಅವರು ಯಾವ ಸ್ಟೇಟ್ಮೆಂಟ್ ಅನ್ನ ಕೊಟ್ಟುಬಿಟ್ಟು ನೀವು ಯಾವ ಸ್ಟೇಟ್ಮೆಂಟ್ ಕನ್ವರ್ಟ್ ಮಾಡ್ಬೇಕು ಅನ್ನೋದು ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ಈ ಫಾರ್ಮುಲಾ ಅನ್ನೋದನ್ನ ನೀವು ಬಹ್ಯಾಟ್ ಮಾಡ್ಬಿಟ್ರೆ ಎಂತದ್ದೇ ಕ್ವಶನ್ ಕೊಟ್ರು ಆರಾಮಾಗಿ ಟ್ಯಾಕಲ್ ಮಾಡ್ತೀರಾ. ಇದಾಗಿತ್ತು ಇವತ್ತಿನ ಕ್ಲಾಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. If you have any doubt, please ask me in comment box. Thank you very much.